ಎಷ್ಟೋ ಸ್ಟೂಡೆಂಟ್ಸು ಡಿಗ್ರಿ ಮುಗಿಸಿದ ತಕ್ಷಣನೇ ನಮಗೆ ಜಾಬ್ ಸಿಗುತ್ತೆ, ಕಾರ್ಪೊರೇಟ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು, ವೀಕೆಂಡ್ನ ಎಂಜಾಯ್ ಮಾಡ್ಬೋದು, ಹೈ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಎಸ್, ಕನಸು ದೊಡ್ಡದಾಗಿರೋದು ತಪ್ಪಲ್ಲ, ಆದರೆ ರಿಯಾಲಿಟಿ ಗೊತ್ತಿಲ್ಲದೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನೀವೇನಾದರೂ ಹೈ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಪ್ರತಿಯೊಂದು ಕನಸಿಗೂ ಒಂದು ರಿಯಾಲಿಟಿ ಅನ್ನೋದು ಇದ್ದೇ ಇರುತ್ತೆ. ಈ ಒಂದು ವಿಡಿಯೋಲಿ ಸ್ಟೂಡೆಂಟ್ಸ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಅಂಡ್ ಜಾಬ್ ಮಾರ್ಕೆಟ್ ರಿಯಾಲಿಟಿ ಏನು ಅಂತಂದೇಳಿ ನಾನು ನಿಮ್ಮ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ಮ ಲೋಹಿತ್. ಸ್ಟೂಡೆಂಟ್ಸು ಹೆಚ್ಚು ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡೋ ಮುಖ್ಯ ಕಾರಣಗಳು ಏನು? ಮೇನ್ ಇಂಪಾರ್ಟೆಂಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸು, ಎಸ್ಪೆಷಲಿ ಇನ್ಸ್ಟಾಗ್ರಾಮ್. ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟ್ ಅವರು ಗೆಟ್ ಯುವರ್ ಡ್ರೀಮ್ ಜಾಬ್ ಅಂತ ಅಟ್ರಾಕ್ಟಿವ್ ಲೈನ್ ನ ಮೆನ್ಷನ್ ಮಾಡ್ತಾರ. 10 LPA 15 LPA ಅಂತಂದೇಳಿ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್ ನ ಅಟ್ರಾಕ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಈ ತರ ಆಡ್ಸ್ ನೀವೇನಾದ್ರೂ ನೋಡಿದ್ರೆ ಇದನ್ನ ಇಗ್ನೋರ್ ಮಾಡ್ಬಿಡ್ರಿ. ಇದು ಜಸ್ಟ್ ಬಿಸ್ನೆಸ್ ಟ್ಯಾಕ್ಟಿಕ್ ಆಗಿರುತ್ತಾ. ಕಂಪನಿ ರಿಯಾಲಿಟಿ ಬೇರೆ ಐತಿ. ಅಂಡ್ ಸ್ಕಿಲ್ ವ್ಯಾಲ್ಯೂನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಮಾರ್ಕೆಟ್ ಅಲ್ಲಿ ಏನ್ ಸ್ಕಿಲ್ ಬೇಕು, ನಿಮ್ ಹತ್ರ ಯಾವ ಸ್ಕಿಲ್ ಐತಿ ಅಂತ ಯೋಚನೆ ಮಾಡ್ಲಾರ್ದೆ ಹೈ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡೋದು. ಇದು ಮೇಜರ್ ಪಾಯಿಂಟ್. ಫ್ಯಾಮಿಲಿ ಅಂಡ್ ಸೊಸೈಟಿ ಪ್ರೆಷರ್. ಎಕ್ಸಾಂಪಲ್, ಬೇರೆಯವರಿಗೆ ಬೇಗ ಜಾಬ್ ಆಗಿರ್ಬೋದು, ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗಿ ಜಾಬ್ ಆಗ್ಬೋದು. ಆ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಾರ್ದಂಗೆ ಜಾಬ್ ಆಗಿರೋರು ಎಕ್ಸಾಂಪಲ್ ತಗೊಂಡು ಅವನಿಗೆ ಇಷ್ಟು ಪ್ಯಾಕೇಜ್ ಆಗೈತಿ, ತಿಂಗಳಿಗೆ ಇಷ್ಟು ದುಡಿತಾನ ಅಂತಂದೇಳಿ ಆ ಹುಡುಗನ ಜೊತೆಗೆ ಕಂಪ್ಯಾರಿಸನ್ ಮಾಡೋದು. ಇವರು ಯಾವ ತರ ಕೇಳ್ತಾರೋ ಗೊತ್ತಿಲ್ಲ, ಆದ್ರೆ ಈ ಒಂದು ವಿಚಾರ ಆ ಸ್ಟೂಡೆಂಟಿಗೆ ಡಿಮೋಟಿವೇಟ್ ಆಗುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ನ ಒಂದು ಭಯ, PG ರೆಂಟ್ ಆಗಲಿ, ಫುಡ್ಡಿಗಾಗಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದವ. ಹಿಂಗಾಗಿ ಸ್ಟೂಡೆಂಟ್ಸ್ ಜಾಸ್ತಿ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಐತಿ. ಅಂಡ್ ಕೆಲವೊಂದು ಇನ್ಸ್ಟಿಟ್ಯೂಟ್ ಅವರು ಅಡ್ಮಿಷನ್ ಮೂಮೆಂಟ್ ಅಲ್ಲಿ ಹೆಚ್ಚು ಪ್ಯಾಕೇಜ್ನ ನಾವು ಕೊಡಿಸ್ತೀವಿ ಅಂತ ಫೇಕ್ ಪ್ರಾಮಿಸ್ ಮಾಡೋದು. ಸೊ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಸ್ಟೂಡೆಂಟ್ಸ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡುವಂಥದ್ದು. ಇನ್ ಕೇಸ್ ನೀವೇನಾದ್ರೂ ಫ್ರೆಶರ್ ಆಗಿ ಜಾಬ್ ಸರ್ಚ್ ಮಾಡ್ತಿದ್ದೀನಿ ಅಂತಂದ್ರೆ ಹೈ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಮಾಡ್ರಿ. ರಿಯಾಲಿಟಿ ಆಫ್ ಜಾಬ್ ಮಾರ್ಕೆಟ್ ಬೇರೆನೇ ಐತಿ. ಕಂಪನೀಸ್ ಫ್ರೆಶರಿಗೆ ಜಾಸ್ತಿ ಸ್ಯಾಲರಿ ಕೊಡಲ್ಲ. ಆ ಒಂದು ರಿಯಾಲಿಟಿ ಏನು ಅಂತಂದೇಳಿ ನಾನು ನಿಮ್ಗೆ ಹೇಳ್ತೀನಿ. ಒಂದು ಕಂಪ್ನಿ ರನ್ ಮಾಡೋರ್ ವಿಚಾರ ಹೆಂಗಿರುತ್ತೆ ಅಂತಂದ್ರೆ ಇದು ಒಂದು ಕ್ಲಿಯರ್ ಬಿಸ್ನೆಸ್. ಈ ಬಿಸ್ನೆಸ್ ರನ್ ಆಗಬೇಕು ಅಂತಂದ್ರೆ ಪೊಟೆನ್ಷಿಯಲ್ ಎಂಪ್ಲಾಯ್ಗಳು ಇರಬೇಕು ಅಂತ ಆ ಕಂಪ್ನಿಯವರು ಯೋಚನೆ ಮಾಡ್ತಾರೆ. ಸೊ ಇದರ ಅರ್ಥ ಒಬ್ಬ ಎಂಪ್ಲಾಯ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಅವರಿಗೆ ರಿಸ್ಕ್ ಕಡಿಮೆ. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ ಎಂಪ್ಲಾಯ್ಗಳಿಗೆ ಅಷ್ಟು ಟ್ರೈನಿಂಗ್ ಬೇಕಾಗಲ್ಲ. ಸೊ ಇವರು ವರ್ಕ್ ಮಾಡೋಕ್ಕೆ ರೆಡಿ ಇರ್ತಾರೆ. ಕಂಪ್ನಿ ಇದೇ ಥರ ಯೋಚನೆ ಮಾಡುತ್ತೆ. ಸೊ ಒಬ್ಬ ಫ್ರೆಶರಿಗೆ ಹೈಯರ್ ಮಾಡಿದರೆ ಅವರಿಗೆ ಟ್ರೈನಿಂಗು ಕೊಡಲೇಬೇಕಾಗಿರುತ್ತೆ. ಸೊ ಇವರು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಔಟ್ಪುಟ್ ಸಿಗಲ್ಲ. ಅದಕ್ಕೆ ಕಂಪ್ನಿಯವರು ರಿಸ್ಕ್ ತಗೊಳಲ್ಲ, ಕಡಿಮೆ ಸ್ಯಾಲರಿನ ಕೊಡ್ತಾ ಇದಾರೆ. ಸೊ ಕಂಪ್ನಿಲಿ ಫ್ರೆಶರ್ ಬ್ಯಾಚ್ ಅಂತ ಏನು ಹೈಯರ್ ಮಾಡ್ತಾರೋ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಆ ಒಂದು ಟ್ರೈನಿಂಗ್ ಕಾಸ್ಟ್ ಜಾಸ್ತಿ ಆಗೈತಿ. ಫ್ರೆಶರ್ಸ್ ಗಳಿಗೆ ಕಂಪ್ನಿಲಿ ಹಿಡನ್ ಚಾರ್ಜಸ್ ಅಂತ ಇರುತ್ತೆ. ಅಂದ್ರೆ ಟ್ರೈನಿಂಗ್ ಆಗ್ಲಿ, ಮೆಂಟರಿಂಗ್ ಆಗ್ಲಿ, ಟೂಲ್ಸ್ ಅಂಡ್ ಸಾಫ್ಟ್ವೇರ್ಸ್ ಗೆ ಕಂಪನಿ ಆಲ್ರೆಡಿ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಹಂಗಾಗಿ ಫ್ರೆಶರ್ಸ್ ಗಳಿಗೆ ಜಾಸ್ತಿ ಸ್ಯಾಲರಿ ಕೊಡೋ ಒಂದು ಆಪ್ಷನ್ ಕಡಿಮೆ. ಅಂಡ್ ನಾನ್ ಕೇಳಿರೋಂಗೆ ಕೆಲವೊಂದಿಷ್ಟು ಕಂಪ್ನೀಸ್ ಅಲ್ಲಿ ಜಾಸ್ತಿ ಯಾಕೆ ಸ್ಯಾಲರಿ ಕೊಡಲ್ಲ ಅಂತಂದ್ರೆ ಇನ್ ಕೇಸ್ ಫ್ರೆಶರಿಗೆ ಜಾಸ್ತಿ ಸ್ಯಾಲರಿ ಕೊಟ್ಟರು ಅಂತಂದ್ರೆ 6 months 1 year ಆದ್ಮೇಲೆ ಆ ಎಂಪ್ಲಾಯಿ ಕಂಪನಿನ ಸ್ವಿಚ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸಿಚುವೇಶನ್ ಫ್ರೆಶರ್ಸ್ ಕಡೆಯಿಂದ ಬರಬಾರ್ದು ಅಂತಂದೇಳಿ ಕಂಪನಿಯವರು ಕಡಿಮೆ ಸ್ಯಾಲರಿ ಕೊಡೋ ಚಾನ್ಸಸ್ ಇರುತ್ತೆ. ನೋಡ್ರಿ, ಇದಿಷ್ಟು ಜಾಬ್ ಮಾರ್ಕೆಟ್ ರಿಯಾಲಿಟಿ. ನೀವು ಜಾಸ್ತಿ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ಕಾಂಪಿಟೇಷನ್ ಎಷ್ಟೈತಿ ಅಂತಂದೇಳಿ ಯೋಚನೆ ಮಾಡ್ರಿ. ಕಾಂಪಿಟೇಷನ್ ಎಷ್ಟೈತಿ ಅಂತಂದೇಳಿ ಒಂದು ರ್ಯಾಂಡಮ್ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಗೌರ್ಮೆಂಟ್ ಆಥರೈಸ್ಡ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಟೋಟಲ್ 220 ಇಂಜಿನಿಯರಿಂಗ್ ಕಾಲೇಜಸ್ ಅದಾವ. ಪರ್ ಇಯರ್ ಏನಿಲ್ಲ ಅಂತಂದ್ರು 1.2 to 1.3 lakhs ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂತಿದಾರ. ಇದರಲ್ಲಿ 70 to 80% ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಾರ. ಜಸ್ಟ್ 70% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 84,000 ಜನ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರ್ತಾರ, ಅದು ಒಂದು ವರ್ಷದಲ್ಲಿ. ಸೊ ಇದರಲ್ಲಿ ಆಸ್ ಪರ್ ಗೂಗಲ್ ಡೇಟಾ ಬ್ರಾಂಚ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿ ನೋಡಿದಾಗ ಎಷ್ಟು ವ್ಯಾಲ್ಯೂ ಬಂತು ಅಂತ ಈ ಒಂದು ಚಾರ್ಟ್ನ ನೋಡ್ರಿ. ಒಂದು ವರ್ಷಕ್ಕೆ 84,000 ಜನ ಔಟ್ಪುಟ್ ಆದರೆ ಅದರಲ್ಲಿ CS ಅವರು 20 to 25%, ಅಂದರೆ 24ರಿಂದ 30,000 ಜನ. ENC ಬ್ರಾಂಚಿಂದ 15ರಿಂದ 20%, ಅಂದರೆ 18ರಿಂದ 24,000 ಜನ. END ಬ್ರಾಂಚಿಂದ 5ರಿಂದ 10%, ಅಂದರೆ 6,000ರಿಂದ 12,000 ಜನ. ಮೆಕ್ಯಾನಿಕಲ್ ಬ್ರಾಂಚಿಂದ 15ರಿಂದ 20%, ಅಂದರೆ 18,000ದಿಂದ 24,000 ಸ್ಟೂಡೆಂಟ್ಸ್. ಸೊ ಸಿವಿಲ್ ಬ್ರಾಂಚಿಂದ 10ರಿಂದ 15%, 12,000ರಿಂದ 18,000 ಸ್ಟೂಡೆಂಟ್ಸ್. ಅದರ್ ಬ್ರಾಂಚಸ್ 5ರಿಂದ 10% ಅಂತ ಹೇಳಿದ್ರೆ 6,000ರಿಂದ 12,000 ಸ್ಟೂಡೆಂಟ್ಸು ಒಂದು ವರ್ಷಕ್ಕೆ ಔಟ್ಪುಟ್ ಆಗೋ ರಿಪೋರ್ಟು.
ಸೊ ಈ 84,000 ಸ್ಟೂಡೆಂಟ್ಸಲ್ಲಿ ನಾವು ಬೆಂಗಳೂರಿಗೆ ಬಂದಿರೋರು ಜಸ್ಟ್ ಒಂದು 20,000 ಜನ ಅಂತ ಅನ್ಕೊಳ್ಳೋಣ. ಆಸ್ ಎ ಫ್ರೆಶರ್ ಆಗಿ ನೀವು ಜಾಬ್ ಹುಡ್ಕಕತ್ತೀರಿ ಅಂತಂದ್ರೆ 20,000 ವೇಕೆನ್ಸೀಸ್ IT ಡೊಮೇನಲ್ಲಿ ಅದಾವ. ಸೊ ಇದ್ರ ಮೇಲೆ ಹೈಲೈಟ್ ಪಾಯಿಂಟ್ ಏನು ಅಂತಂದ್ರೆ ಬೆಂಗಳೂರು ಎಲ್ಲರನ್ನೂ ವೆಲ್ಕಮ್ ಮಾಡುತ್ತಾ. ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ IT ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆ ಜಸ್ಟ್ ನಾರ್ಮಲ್ ಆಗಿ ಕೇಳ್ರಿ, ನಮ್ಮ ಕರ್ನಾಟಕದವರು ನಿಮ್ಮ ಕಂಪ್ನಿಲಿ ಎಷ್ಟು ಜನ ಅದಾರ, ಹೊರ ರಾಜ್ಯದಿಂದ ಬಂದಿರೋರು ಎಷ್ಟು ಜನ ಅದಾರ. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದ ಸ್ಟೂಡೆಂಟ್ಸ್ಗಳು ಬೆಂಗಳೂರಿಗೆ ಬಂದು ಜಾಬ್ ಮಾಡ್ತಿದಾರ. ನಾನು ನಿಮಗೆ ಸೀರಿಯಸ್ಲಿ ಹೇಳ್ತೀನಿ, ಆ ಕ್ಯಾಂಡಿಡೇಟು ಯಾವ ಊರಿಂದ ಬಂದಾನ ಅಂತ ಮ್ಯಾಟ್ರ್ ಆಗಲ್ಲ. ಕಂಪ್ನಿಯವರು ಆ ಕ್ಯಾಂಡಿಡೇಟ್ ಹತ್ರ ಸ್ಕಿಲ್ ಐತೋ ಇಲ್ಲೋ ಅಂತ ಚೆಕ್ ಮಾಡ್ತಾರ. ಇವಾಗ ನಮ್ಮ ಕರ್ನಾಟಕದಾಗ 220 ಇಂಜಿನಿಯರಿಂಗ್ ಕಾಲೇಜ್ ಅದಾವ ಅಂತಂದ್ರೆ ನಮ್ಮ ಭಾರತದಾಗ ಎಷ್ಟು ಸಾವಿರ ಕಾಲೇಜಸ್ ಅದಾವ, ಎಷ್ಟು ಲಕ್ಷ ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಾರ. ನೀವೇನಾದ್ರೂ ಫ್ರೆಶರ್ ಆಗಿ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಕತ್ತೀನಿ ಅಂತಂದ್ರೆ ಕಾಂಪಿಟೇಷನ್ ಬಗ್ಗೆ ಯೋಚನೆ ಮಾಡಿ ಅದಾದ್ಮೇಲೆ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ರಿ. ನಾನು ಕೆಲವೊಂದಿಷ್ಟು ಜನನ ನೋಡಿನಿ, ನನ್ನ ಟ್ಯಾಲೆಂಟಿಗೆ ಇಷ್ಟು ಪ್ಯಾಕೇಜ್ ಬೇಕು ಅಷ್ಟು ಪ್ಯಾಕೇಜ್ ಬೇಕು ಅಂತಂದೇಳಿ ವೆಯ್ಟ್ ಮಾಡಿ 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 ಅವ್ರ ಜೀವನನ ಹಾಳು ಮಾಡ್ಕೊಂಡಿರೋದು ನನ್ನ ಕಣ್ಣಾರೆ ನೋಡಿನಿ. ಸೊ ಔಟ್ಪುಟ್ ಆಗೋ ಸ್ಟೂಡೆಂಟ್ಸು ಲಕ್ಷಾಂತರ ಜನ ಅದಾರ. ಆದ್ರೆ ಜಸ್ಟ್ ನೀವು ಜಾಬ್ ಪೋರ್ಟಲ್ಸ್ನ ಓಪನ್ ಮಾಡಿ ನೋಡ್ರಿ, ಆಸ್ ಎ ಫ್ರೆಶರ್ ಆಗಿ ಎಷ್ಟು ವೇಕೆನ್ಸೀಸ್ ಅದಾವ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕಂಪ್ನಿಯವರು ಆಲ್ರೆಡಿ ಫಿಕ್ಸ್ ಮಾಡಿರ್ತಾರ ಫ್ರೆಶರ್ಗಳಿಗೆ 3 to 4 LPA, ಸ್ವಲ್ಪ ಎಕ್ಸ್ಟ್ರಾ ಸ್ಕಿಲ್ ಇರೋರಿಗೆ 5 to 6 LPA ಅಂತೇಳಿ. ಸೊ ಫ್ರೆಷರ್ಗಳಿಗೆ ಜಾಸ್ತಿ ಸ್ಯಾಲ್ರಿ ಕೊಡಲ್ಲ ಅಂತೇಳಿ ನಾನು ಒಬ್ಬನೇ ಹೇಳ್ತಿರೋದಲ್ಲ, ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಡೋರ ಹತ್ರನೂ ನಾನು ಕೇಳಿನಿ. ಅವ್ರು ಏನು ಹೇಳ್ತಾರ ಅಂತ ಈ ಒಂದು ಕಾಲ್ ರೆಕಾರ್ಡಿಂಗ್ನ ನೋಡ್ರಿ. ಲೈವ್ ಪ್ರಾಜೆಕ್ಟ್ಸ್ ಮೇಲೆ ನೀವು ಕೆಲಸ ಅಂದ್ರೆ ವರ್ಕ್ ಮಾಡಿದಾಗ ನಿಮ್ಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಒಂದು ಇಂಟರ್ವ್ಯೂ ಆಪರ್ಚುನಿಟಿ ಅಂತ ಇರುತ್ತೆ. ಓಕೆನಾ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ನೀವು ಪ್ರಾಜೆಕ್ಟ್ಸ್ ನ ಎಲ್ಲ ಮಾಡ್ತೀರಾ. ಸೊ ನಿಮ್ದು ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಮತ್ತೆ ಕ್ಲೈಂಟ್ ಲೊಕೇಶನ್ ಡಿಪ್ಲಾಯ್ ಮಾಡ್ತಾರೆ ಸರ್. ಓಕೆ, ಈಗ ನಾನು ಇನ್ ಕೇಸ್ ನೀವು ಹೇಳ್ದಂಗೆ ನಾನು ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಓಕೆ ಅಂತ ಇದ್ರೆ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ಆಸ್ ಪರ್ ಮೈ ಪ್ರೊಫೈಲ್? ಸ್ಯಾಲರಿ ಪ್ಯಾಕೇಜಸ್ ಹೌದು ಸರ್, ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯೋರ್ ಪರ್ಫಾರ್ಮೆನ್ಸ್. ಓಕೆನಾ, ಬಟ್ ನಾವು 70% ಸ್ಟೂಡೆಂಟ್ಸ್ನ ಓವರ್ ಆಲ್ 3.5 to 5.5 lakh per annum ವರ್ಗೂ ಪ್ಲೇಸ್ ಮಾಡಿದ್ದೀವಿ. ಎಕ್ಸಾಕ್ಟ್ ಮೇಡಮ್. ನೋಡ್ರಿ, ಇದು ಆಕ್ಚುಯಲ್ ರಿಯಾಲಿಟಿ. ಸೊ ಈ ವಿಡಿಯೋಲಿ ನಾನು ನಿಮಗೇನು ಹೇಳ್ತೀನಿ ಅಂತ ಅಂದ್ರೆ, ಫಸ್ಟ್ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ರಿ. ಕಂಪನಿಗೆ ಬೇಕಾಗಿರೋ ಸ್ಕಿಲ್ ಏನು ಅದ್ರ ಬಗ್ಗೆ ಗಮನ ಕೊಡ್ರಿ. ರಿಯಲ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ರಿ. ಜಾಬ್ ಪೋರ್ಟಲ್ಸ್ನ ಅಪ್ಡೇಟ್ ಮಾಡ್ತಿರ್ರಿ. ರೆಸ್ಯೂಮೆ ಕ್ಲಿಯರ್ ಆಗಿರ್ಲಿ. ಕೆಲವೊಂದು ಜಾಬ್ ಪೋರ್ಟಲ್ ಅಲ್ಲಿ AI ವರ್ಕ್ ಮಾಡುತ್ತಾ, ಆ AIಗೆ ಬೇಕಾಗಿರೋ ಕೀವರ್ಡ್ಸ್ ಏನು ಅಂತಂದೇಳಿ ಗೊತ್ತು ಮಾಡ್ಕೊಳ್ರಿ. ಮೇನ್ ಇಂಪಾರ್ಟೆಂಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ. ಫಸ್ಟ್ ಆಪರ್ಚುನಿಟಿ ಸಿಕ್ತು ಅಂತಂದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ರಿ. ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಯಾವ ಸ್ಟೂಡೆಂಟ್ಸಿಗೂ ಭಯ ಪಡಿಸಕತ್ತಿಲ್ಲ. ಆ್ಯಕ್ಚುಯಲ್ ಜಾಬ್ ಮಾರ್ಕೆಟ್ ಏನೈತೆ ಅಂತ ನಿಮ್ಮ ಮುಂದೆ ಹೇಳಕತ್ತೀನಿ. ನೀವು ಅನ್ಕೊಂಡಿರೋ ಕನಸು ಜೊತೆಗೆ ಕೆಲವೊಬ್ಬರು ದುಡ್ಡು ತಗೊಂಡು ನಿಮ್ಮ ಕೆರಿಯರ್ನ ಸ್ಪಾಯಿಲ್ ಮಾಡೋ ಚಾನ್ಸಸ್ ಐತಿ. ಸೊ ಇದು ಆಗಬಾರ್ದು ಅನ್ನೋದಕ್ಕೆ ಮಾತ್ರ ನಾನು ಹೇಳ್ತಿರೋದು. ನಿಮ್ಮೂರು ಬಿಟ್ಟು ಬೆಂಗಳೂರಿಗೆ ಬಂದು ಜಾಬ್ ಮಾಡ್ಬೇಕಂತ ಏನು ಅನ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ. ಸೊ ಇದು ಸ್ಟೂಡೆಂಟ್ಸ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಜಾಬ್ ಮಾರ್ಕೆಟ್ ರಿಯಾಲಿಟಿ ಆಗಿರುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಓಕೆ ಅನಿಸಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.